Welcome to Get Solutions. This is your Lokesh. Today I am going to show how to do the questionnaires by using the artificial intelligence, that is a ChatGPT and Perplexity, for the respective titles, that is the respective MCOM titles of the students. Okay, so first you have to open the title of the particular student. For the example, project. So just title na copy ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ just I am going to close this. Okay, so ಈಗ ಆರ್ಟಿಫಿಷಿಯಲ್ ಕ್ರೋಮ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಇಸ್ ಅ ಪರ್ಪ್ಲೆಕ್ಸಿಟಿ ಅಂತ ಕೊಡ್ತೀನಿ. ಸೊ ಪರ್ಪ್ಲೆಕ್ಸಿಟಿ ಅಂತ ಕೊಟ್ಟೆ. ಸೊ ಜಸ್ಟ್ ಓಪನ್ ದ ಲಿಂಕ್. ಸೊ ಇದರಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಹೇಳ್ಬಿಟ್ಟು ಇದೆ. ಸೊ ಅಪ್ ಟು ಒಂದು 20 ಕ್ವೆಶನ್ಸ್ ಬೇಕಾಗತ್ತೆ. ಸೊ ದಟ್ ಐ ಹ್ಯಾವ್ ಟು ಗಿವ್ ದ ಕಮಾಂಡ್ ಫಾರ್ ದಿಸ್ ಪರ್ಪ್ಲೆಕ್ಸಿಟಿ ವೆಬ್ಸೈಟ್, ದಟ್ ಈಸ್ ಪ್ಲೀಸ್ ದ 20 questionnaires for this ಟೈಟಲ್ ಅಂತ ಕೊಡ್ತೀನಿ. ಇದು ಕೊಟ್ಟಿದ್ದಾದ್ಮೇಲೆ ವಿತ್ ಇನ್ ಡಬಲ್ ಇನ್ವರ್ಟೆಡ್, ಓಪನ್ ಡಬಲ್ ಇನ್ವರ್ಟೆಡ್, ಜಸ್ಟ್ ಪೇಸ್ಟ್ ದ ಟೈಟಲ್. ಸೊ ಜಸ್ಟ್ ಅಲೈನ್, ಕರೆಕ್ಟ್ ಆಗಿ ಅಲೈನ್ ಮಾಡಿ. ಅಲೈನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಎಂಟರ್. ಓಕೆ, ಎಂಟರ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿದೆ ನೋಡಿ, 20 ಕ್ವಶನ್ಸ್ ಕೊಟ್ಟಿದೆ. ಓಕೆ, ನಾವು ಸೊ ಈಗ ಈ ಕ್ವಶನ್ಸ್ನೆಲ್ಲ ಕಾಪಿ ಮಾಡ್ಕೊಳ್ತೀನಿ. ಜಸ್ಟ್ ಕಾಪಿ ದ ಇನ್ಫಾರ್ಮೇಶನ್. ಕಾಪಿ ಮಾಡ್ಕೊಳ್ಳಿ, ಜಸ್ಟ್ ಕಾಪಿ ಅಂಡ್ ಓಪನ್ ದ ವರ್ಡ್ ಡಾಕ್ಯುಮೆಂಟ್. ಸೊ ದೆನ್ ಪೇಸ್ಟ್ ಇಟ್. ಓಕೆ, ಈಗ ಸಿ ದ ಬ್ಯಾಕ್ ಗ್ರೌಂಡ್ ಆಫ್, ಈಗ ಕಾಪಿ ಮಾಡಿದಿರಲ್ವಾ. ಸೊ ಕಾಪಿ ಮಾಡಿದಾಗ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಬಾಕ್ಸಸ್ ಬಂದಿದೆ, ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ಯು ಸಿ ಅಂಡ್ ಅಬ್ಸರ್ವ್. ಕಾಪಿ ಮಾಡಿದಾಗ ಬಾಕ್ಸಸ್ ಬಂದಿದೆ ಅಂತ ಹೇಳಿದ್ರೆ ಲಾಸ್ಟ್ಗೆ ಬನ್ನಿ. ಅಂದ್ರೆ ಕ್ವಶನ್ಸ್ 20th ಕ್ವಶನ್, 20ನೇ ಕ್ವಶನ್ ಲಾಸ್ಟ್ಗೆ ಬಂದಾಗ ನಿಮಗೆ ಇಲ್ಲಿ ಇಲ್ಲೂ ಬರುತ್ತೆ, ಪರವಾಗಿಲ್ಲ. ಸೊ ಜಸ್ಟ್ ಯು ಕಮ್ ಲಾಸ್ಟ್. ಇಲ್ಲಿ ನೋಡಿ, ಇಲ್ಲೊಂದು ಪೇಸ್ಟ್ ಆಪ್ಷನ್ಸ್ ಕಾಣಿಸ್ತಿದೆ ನಮ್ಗೆ. ಜಸ್ಟ್ ಯು ಸಿ ದ ಆಲ್ಟರ್ನೇಟಿವ್ಸ್. ಸೊ ಯಾವ ತರ ಆಪ್ಷನ್ಸ್ ಇದೆ ಅಂತ ನೋಡಿ ಇಲ್ಲಿ ಕಂಟ್ರೋಲ್, ಈ ಪೇಸ್ಟ್ ಆಪ್ಷನ್ಸ್ ಅಲ್ಲಿ. ಸೊ ಇದು ಈಗ ಫಸ್ಟ್ ಆಪ್ಷನ್ ಅಲ್ಲಿ ಇದೆ, ಕೀಪ್ ಸೋರ್ಸ್ ಫಾರ್ಮೆಟಿಂಗ್. ಯಾವ ತರ ಕಾಪಿ ಮಾಡಿದ್ರು ಅದೇ ತರ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿ ಆಪ್ಷನ್ಸ್ ಚೇಂಜ್ ಆಗುತ್ತೆ. ಸೊ ನೋಡಿ ಇಲ್ಲಿ ಪಾಯಿಂಟ್ ವೈಸ್ ಬಂದಿದೆ. ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕಂತ ಹೇಳಿದ್ರೆ ಜಸ್ಟ್ ಈಗ ನೋಡಿ ಪೇಸ್ಟ್ ಆಪ್ಷನ್. ಓಕೆ, ಪೇಸ್ಟ್ ಆಪ್ಷನ್ ನೋಡಿ, ಆಪ್ಷನ್ಸ್ ಟೈಪ್ ಬಂದಿದೆ. ಈ ಆಪ್ಷನ್ ನೋಡಿ, ಇದು ತಗೊಂಡ್ಬಿಟ್ರೆ ನಮ್ಗೆ ABCD ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆಪ್ಷನ್ಸ್ ನ ನೋಡ್ಬೇಕು, ಕ್ವಶನ್ಸ್ ನೋಡ್ಬೇಕು. ಜಸ್ಟ್ ಗಿವ್ ದ ಸೆಕೆಂಡ್ ಆಪ್ಷನ್. ಈಗ ನೀವು ಅಲೈನ್ಮೆಂಟ್ ಮಾಡ್ಕೋಬೇಕು. ಅಂಡ್ ಸಿ, ಈಗ 20 ಕ್ವಶನ್ಸ್ ಪೇಸ್ಟ್ ಆಗಿದೆ. ಇದು ಯಾವ ಒಂದು ಫಾಂಟ್ ಸ್ಟೈಲ್ ಅಲ್ಲಿ ಇರ್ಬೇಕಾಗತ್ತೆ? ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಇರ್ಬೇಕಾಗುತ್ತೆ. ಟೈಮ್ಸ್ ನ್ಯೂ ರೋಮನ್, ಕಂಟ್ರೋಲ್ A ಪ್ರೆಸ್ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಇರ್ಬೇಕಾಗುತ್ತೆ. ಈಗ ಅಲೈನ್ ಆಗಿದೆ ಅಲ್ವಾ? ಸೊ ಈಗ ಜಸ್ಟ್ ಯು ಸಿ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ, ಅಂದ್ರೆ ABCD ಕೊಡ್ಬೇಕಾಗತ್ತೆ. ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಕೊಟ್ಟಿದ್ದಾದ್ಮೇಲೆ ಆಪ್ಷನ್ಸ್ಗೆ ಎಲ್ಲದಕ್ಕೂ ABCD ಅಂತ ಕೊಡ್ಬೇಕಾಗತ್ತೆ. ಸೊ ಆಪ್ಷನ್ಸ್ ನೋಡಿ, 3 ಆಪ್ಷನ್ಸ್ ಇದೆ. ಜಸ್ಟ್ ಕ್ಲಿಕ್ ABCD. ಎಲ್ಲವನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಇದಕ್ಕೆ ABCD ಬಂದ್ಬಿಡುತ್ತೆ. ಓಕೆ, ಸೊ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಸೊ ಜಸ್ಟ್ ಸೆಲೆಕ್ಟ್ ಅಂಡ್ ಕ್ಲಿಕ್ ದಿಸ್. ಜಸ್ಟ್ ಸೆಲೆಕ್ಟ್. ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ಬರೋದಿಲ್ಲ. ನೀವು ಇದ್ರಲ್ಲಿ ಹೋಗಿ ABCD ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿರೋದನ್ನ. ಆಮೇಲೆ ಅದನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೋಬಹುದು. ಜಸ್ಟ್ ಈ ತರ ಎಡಿಟ್ ಮಾಡಿ. ಸೊ
ಜಸ್ಟ್ ಗಿವ್ ದ ABCD. ಯಾವ ತರ ಕಾಪಿ ಇದೆಯೋ ಅದೇ ತರ ಕಾಪಿ ಪೇಸ್ಟ್ ಮಾಡಿ ಕೊಡಬಾರ್ದು ಕರೆಕ್ಷನ್ಗೆ. ಸೊ ಇದನ್ನೆಲ್ಲ ಎಡಿಟ್ ಮಾಡಿ, ಫಾಂಟ್ ಸ್ಟೈಲ್ ಎಡಿಟ್ ಮಾಡಿ, ಲೈನ್ ಸ್ಪೇಸ್ 1.5 ಇರಬೇಕು, ಕರೆಕ್ಟ್ ಆಗಿ ಪ್ರಾಪರ್ ಅಲೈನ್ಮೆಂಟ್ ಇರಬೇಕು, ಆಗ ಮಾತ್ರ ಕರೆಕ್ಷನ್ಗೆ ಕಳಿಸ್ಬೇಕಾಗತ್ತೆ. ಕರೆಕ್ಷನ್. ಓಕೆ, ಇದನ್ನ ಎಡಿಟ್ ಮಾಡಿದ್ದಾದ್ಮೇಲೆ ಜಸ್ಟ್ ಒನ್ಸ್ ಯು ಗ್ಲಾನ್ಸ್ ದ ಕ್ವೆಶನರೀಸ್. ಓಕೆ, ಸೊ ಇದನ್ನ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ವೆಶನರೀಸ್ ನ ಗ್ಲಾನ್ಸ್ ಮಾಡಿ. ವಿಚ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಡೂ ಯು ಕರೆಂಟ್ಲಿ ಯೂಸ್ ಅಂದ್ರೆ ಈ ಒಂದು ಕ್ವೆಶನ್ಸ್ ಅಥವಾ ಕ್ವೆಶನರೀಸ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ. ಯಾವುದೇ ರೀತಿಯಲ್ಲಿ ಬೇಸಿಕ್ ಕ್ವೆಶನ್ಸ್ ಕೇಳಿಲ್ಲ. ಬೇಸಿಕ್ ಕ್ವೆಶನ್ಸ್ ಇನ್ ದ ಸೆನ್ಸ್ ನೇಮ್, ಜೆಂಡರ್, ಏಜ್, ಆಕ್ಯುಪೇಷನ್, ಎಜುಕೇಶನಲ್ ಇನ್ಫಾರ್ಮೇಶನ್. ಸೊ ಇದು ಬೇಸಿಕ್ ಕ್ವೆಶನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದೊಂದ್ಸರಿ ನಿಮಗೆ ಬೇಸಿಕ್ ಕ್ವೆಶನ್ಸ್ ಬಂದ್ಬಿಡುತ್ತೆ ಅದರಲ್ಲೇ, ಅಥವಾ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ಸ್ ಬರುತ್ತೆ. ಆಗಿದ್ದಾಗ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ನೀವು ಬೇಸಿಕ್ ಕ್ವಶನ್ಸ್ ಸಪರೇಟ್ ಆಗಿ ಕೇಳ್ಕೋಬೇಕಾಗುತ್ತೆ. ಓಕೆ, ಸೊ ಹೀಗಾಗಿ ನೀವು ಕ್ವಶನ್ಸ್ ನ ನೋಡ್ಬೇಕಂತ ಹೇಳಿದ್ರೆ ನೋಡಿ, ವಿಚ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಡೂ ಯು ಕರೆಂಟ್ಲಿ ಯೂಸ್ ಅಂತ ಹೇಳ್ಬಿಟ್ಟು ಇದೆ ಅಲ್ವಾ. ಸೊ ಹೀಗಾಗಿ ನೀವು ಇದು ಜಿಯೋ ಮತ್ತೆ BSNL ಮೇಲೆ ನೀವು ಟೈಟಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯು ಸಿ ಇಯರ್, ಸೊ ಜಸ್ಟ್ ಕರೆಕ್ಷನ್ ಮಾಡಿದಾಗ್ಲೂ ಅಷ್ಟೇ ನಿಮ್ಮ ಟೈಟಲ್ ಇಲ್ಲಿ ಪೇಸ್ಟ್ ಆಗಿರ್ಲೇಬೇಕು. ಬಿಕಾಸ್ ಕ್ವಶನ್ಸ್ ಯಾವ ಟೈಟಲ್ಗೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೈಡ್ ಕರೆಕ್ಷನ್ ಕೊಟ್ಟಾಗ ಗೊತ್ತಾಗಬೇಕು ಅಂತ ಹೇಳಿದ್ರೆ ಟೈಟಲ್ ನ ಇಲ್ಲಿ ಪೇಸ್ಟ್ ಮಾಡಿ. ಅದು ಅಷ್ಟೇ ಕರೆಕ್ಟ್ ಆಗಿ ಟೈಮ್ಸ್ ನ್ಯೂ ರೋಮನ್ ನಲ್ಲೇ ಇರಬೇಕಾಗತ್ತೆ. ಯಾವ್ದಂದ್ರೆ ಅದು ಫಾಂಟ್ ಸ್ಟೈಲ್ ಅಲ್ಲಿ ಕೊಡಬೇಡಿ. ಜಸ್ಟ್ ಓಕೆ, ಇದಾದ್ಮೇಲೆ ನೋಡಿ, ವಿಚ್ ಮೊಬೈಲ್ ಸರ್ವಿಸ್, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಿದ್ದೆ ಫೈನಲ್ ಅಂತ ಅಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ಚೇಂಜ್ ದ ಇನ್ಫಾರ್ಮೇಶನ್ಸ್ ಅಂಡ್ ಜಸ್ಟ್ ಯು ಹ್ಯಾವ್ ಟು ಚೇಂಜ್ ದ ಆಪ್ಷನ್ಸ್. ವಿಚ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಡು ಯು ಕರೆಂಟ್ಲಿ ಯೂಸ್ ಅಂತ ಹೇಳಿದ್ರೆ ಇಲ್ಲಿ ಜಿಯೋ ಮತ್ತೆ BSNL ಮಾತ್ರ ಇದೆ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಗಿವ್ ದ ಅದರ್ ಆಪ್ಷನ್ಸ್. ಫಾರ್ ಎಕ್ಸಾಂಪಲ್ ಏರ್ಟೆಲ್, ಸೊ ಫಾರ್ ಎಕ್ಸಾಂಪಲ್ ವಡಾಫೋನ್ ಐಡಿಯಾ ಮರ್ಜ್ ಆಗಿದೆ ಅಲ್ವಾ. ಸೊ ಈ ತರ ಆಪ್ಷನ್ಸ್ ನ ನೀವು ಕೊಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಅದರ್ ಆಪ್ಷನ್ಸ್ ಇನ್ ಕೇಸ್ ಏನಾದ್ರು ಇದ್ರೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇಡ. ಜಸ್ಟ್ ಯು ಹ್ಯಾವ್ ಟು ಕಲೆಕ್ಟ್ ದ ರೆಸ್ಪಾಂಡೆಂಟ್ಸ್ ಪ್ರಾಪರ್ಲಿ. ಓಕೆ, ಫೈನಲ್ ಆಗಿ AI ಕೊಟ್ಟಿರೋದೇ ಇನ್ಫಾರ್ಮೇಶನ್ ಫೈನಲ್ ಅಂತ ಅಲ್ಲ. ಸೊ ನೆಕ್ಸ್ಟ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ಯೂಸಿಂಗ್ ಯುವರ್ ಕರೆಂಟ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್. ಇದೆಲ್ಲ ಕಾಮನ್ ಆಗಿ ಇದನ್ನ ನೀವು ಗೈಡ್ ಹತ್ರ ಕೊಡಿ. ನೀವು ಒಂದ್ಸರಿ ಓದಿದ್ದಾದ್ಮೇಲೆ ಅಂದ್ರೆ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಮ ಟೈಟಲ್ ರಿಲೇಟ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಿ ಮತ್ತೆ ಕಳಿಸ್ಬೇಕಾಗತ್ತೆ. ಓಕೆ, ಸೊ ಈ ಒಂದು ನೀವು ಕ್ವಶನರೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ SR ನ ಕ್ವಶನ್ಸ್ ನ ಯೂಸ್ ಮಾಡಬಹುದು. ಮತ್ತೆ ಅಗ್ರೀಡ್ ಮತ್ತೆ ಡಿಸ್ಅಗ್ರೀಡ್ ಕ್ವಶನ್ಸ್ ನೋಡೋಣ ಇದೆಯಾ ಇಲ್ವಾ ಅಂತ. ಡಿಫ್ರೆಂಟ್ ಆಪ್ಷನ್ಸ್ ಕ್ವಶನ್ಸ್ ಯೂಸ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಅಗ್ರೀಡ್ ಕ್ವಶನ್ಸ್ ಮತ್ತೆ ಡಿಸ್ಅಗ್ರೀಡ್ ಕ್ವಶನ್ಸ್ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ದಿಸ್ ಒನ್ ಆಲ್ಸೋ. ವೆರಿ ಸ್ಯಾಟಿಸ್ಫೈಡ್, ಸಮ್ ವಾಟ್ ಸ್ಯಾಟಿಸ್ಫೈಡ್, ನ್ಯೂಟ್ರಲ್, ಸಮ್ ವಾಟ್ ಡಿಸ್ಸ್ಯಾಟಿಸ್ಫೈಡ್ ಮತ್ತೆ ವೆರಿ ಡಿಸ್ಸ್ಯಾಟಿಸ್ಫೈಡ್ ಈ ತರ ಇರುತ್ತಲ್ವಾ. ಸೊ ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಕಾಲ್ಡ್ ಆಸ್ ಲಿಕರ್ಟ್ ಸ್ಕೇಲ್ ಮೆಥಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲಿಕರ್ಟ್ ಸ್ಕೇಲ್, ಸಿ ಲಿಕರ್ಟ್ ಸ್ಕೇಲ್ ಕ್ವಶನ್ಸ್, ಲಿಕರ್ಟ್ ಸ್ಕೇಲ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಲಿಕರ್ಟ್ ಸ್ಕೇಲ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದ್ರ ಪ್ರಕಾರ ಅಗ್ರಿ, ಡಿಸ್ಅಗ್ರಿ ಈ ತರ ನಾವು ಕ್ವಶನ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು 1 2 3 4 5 1 2 3 4 5 5 ಪಾಯಿಂಟ್ ಲಿಕರ್ಟ್ ಸ್ಕಿಲ್ಸ್ ಇರುತ್ತೆ, ಅಥವಾ 7 ಪಾಯಿಂಟ್ ಲಿಕರ್ಟ್ ಸ್ಕಿಲ್ಸ್ ನ ಯೂಸ್ ಮಾಡಿರ್ತಾರೆ. ನಿಮ್ಮ ರಿಸರ್ಚ್ ಆರ್ಟಿಕಲ್ಸ್ ಅಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಓಕೆ, ಸೊ ಲಿಕರ್ಟ್ ಸ್ಕೇಲ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಮತ್ತೆ SR ನೋ ಕ್ವಶನ್ಸ್ ನ ನೀವು ಯೂಸ್ ಮಾಡಬಹುದು. ಅಂಡ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಅಂತ ಕೇಳಿದೀರಾ. ಸೊ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಇನ್ ದ ಸೆನ್ಸ್, ಸೊ ಇಯರ್ ಫಾರ್ ದ 14th ಕ್ವಶನ್ಸ್ ಯು ಹ್ಯಾವ್ ಓನ್ಲಿ 5 ಆಪ್ಷನ್ಸ್, ರೈಟ್. ಸೊ 5 ಆಪ್ಷನ್ಸ್ ಅಲ್ಲೇ ಒಬ್ಬ ರೆಸ್ಪಾಂಡೆಂಟ್ಸ್ ಆನ್ಸರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ 5 ಆಪ್ಷನ್ ಅಲ್ಲಿ ನಾವು ಕ್ಲೋಸ್ ಮಾಡಿದೀವಿ ಅಂದ್ರೆ ಆ ಆಪ್ಷನ್ ಒಳಗಡೆನೆ ಅವರು ಟಿಕ್ ಮಾಡ್ಬೇಕಾಗತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೋಬೇಕು. ದೀಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಕಾಲ್ಡ್ ಆಸ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಪನ್ ಎಂಡೆಡ್ ಕ್ವಶನ್ಸ್ ನಾವು ಕೊಡ್ಬೇಕಾಗಿಲ್ಲ. ಓಪನ್ ಎಂಡೆಡ್ ಕ್ವಶನ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯು ಸಿ 21ನೇ ಕ್ವಶನ್, ಪ್ಲೀಸ್ ಗಿವ್ ಯುವರ್ opinion on Jio network.
ಓಕೆ, ಈಗ ಇದೆ ಅಂತ ಹೇಳಿದ್ರೆ ಇದು ಓಪನ್ ಎಂಡೆಡ್ ಕ್ವಶನ್ಸ್. ಈ ಕ್ವಶನ್ಸ್ಗೆ ರೆಸ್ಪಾಂಡೆಂಟ್ಸ್ ಏನ್ ಬೇಕಾದ್ರೂ ಆನ್ಸರ್ ಮಾಡಬಹುದು, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಅನಲೈಸ್ ಈಚ್ ಒನ್, ರೈಟ್? ಸೊ ಅದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಈ ಓಪನ್ ಎಂಡೆಡ್ ಕ್ವಶನ್ಸ್ ನ ಅವಾಯ್ಡ್ ಮಾಡಿ ಕೊಡೋದನ್ನ. ಓಕೆ, ಸೊ ಈ ರೀತಿನಲ್ಲಿ ನೀವು ಕ್ವಶನ್ಸ್ ನ ಮಾಡಬಹುದು. ಸೊ ಇಲ್ಲಿ ಬೇಸಿಕ್ ಕ್ವಶನ್ಸ್ ಇಲ್ಲ. ಸೊ ಬೇಸಿಕ್ ಕ್ವಶನ್ಸ್ ಇಲ್ಲದೆ ಇರೋ ಕಾರಣ ಸೊ ಜಸ್ಟ್ ಅಗೇನ್ ಯು ಗೋ ಟು ಪರ್ಪ್ಲೆಕ್ಸಿಟಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಜನರಲ್ ಆಗಿ ಹಾಕೋಬಹುದು. ಅದನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕಾಪಿ ಮಾಡೋ ನೆಸೆಸರಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಓಕೆ, ಸೊ ಜಸ್ಟ್ ಪ್ಲೀಸ್ ಡೆಮೋಗ್ರಾಫಿಕ್ apps is written. ಜಸ್ಟ್ ಕರೆಕ್ಟ್ ಆಗಿ ಅಲೈನ್ ಮಾಡಿ. ಮೊಬೈಲ್ ಸ್ಟೇಟಸ್, ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಸೊ ಇಲ್ಲಿ ನೋಡಿ ತುಂಬಾ ಕ್ವಶನ್ಸ್ ಕೊಟ್ಟಿದೆ. ಸೊ ಇದರಲ್ಲಿ ಬೇಸಿಕ್ ಡೆಮೋಗ್ರಾಫಿಕ್ ಕ್ವಶನ್ಸ್ ನೀವು ತಗೋಬಹುದು. ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಗ್ಗೆ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಇನ್ನು ರಿಮೈನಿಂಗ್ ಕ್ವಶನ್ಸ್ ಬಂದಿದೆ ನಿಮಗೆ. ಮೊಬೈಲ್ ಯೂಸೇಜ್ ಬಗ್ಗೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ, ಈ ತರ ಎಲ್ಲ ಬರುತ್ತಲ್ವಾ. ಸೊ ಅದು ಅವಾಗ ಅದನ್ನ ಯಾವಾಗ ಟ್ರೈ ಮಾಡಿ ಅಂತ ಹೇಳಿದ್ರೆ, ಇನ್ ಕೇಸ್ ಈ ಒಂದು ಕ್ವಶನರೀಸ್ ಏನಾದ್ರು ನಿಮ್ಮ ಗೈಡ್ಗೆ ಕೊಟ್ಟು ಇನ್ ಕೇಸ್ ಏನಾದ್ರು ರಿಜೆಕ್ಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಮತ್ತೆ ಪರ್ಪ್ಲೆಕ್ಸಿಟಿನ ಯೂಸ್ ಮಾಡಿ ಅದರ್ ಕ್ವಶನ್ಸ್ ನ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಜಸ್ಟ್ ಐ ಆಮ್ ಪೇಸ್ಟಿಂಗ್ ದ ಡೆಮೋಗ್ರಾಫಿಕ್ ಕ್ವಶನ್ಸ್ ಹಿಯರ್. ಓಕೆ, ಡೆಮೋಗ್ರಾಫಿಕ್ ಕ್ವಶನ್ಸ್ ನ ಪೇಸ್ಟ್ ಮಾಡಿದೀನಿ ನೋಡಿ. ಫಾರ್ಮ್ಯಾಟ್ ಎಲ್ಲ ಯಾವ ತರ ಬಂದಿದೆ. ಸೊ ಜಸ್ಟ್ ಯು ಗೋ ಟು different alternative options. ಸೊ ಈ ಒಂದು ಕ್ವಶನರೀಸ್ ನೋಡಿ ಇಲ್ಲಿ ಬಾಕ್ಸ್ ಟೈಪ್ ಬಂದಿದೆ ಅಲ್ವಾ. ಸೊ ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಹ್ಯಾಂಗ್ ಆಗ್ತಾ ಇದೆ ಸಿಸ್ಟಮ್. ಸೊ ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಡಿಲೀಟ್ ದಿಸ್ ಕ್ವಶನರೀಸ್. ಸೊ ಇದನ್ನ ಡಿಲೀಟ್ ಮಾಡ್ತಿದ್ದೀನಿ. ಡಿಲೀಟ್ ಮಾಡಿ ಮತ್ತೆ ಪರ್ಪ್ಲೆಕ್ಸಿಟಿ ಓಪನ್ ಮಾಡ್ತಿದ್ದೀನಿ. ಸೊ ಕ್ವಶನರೀಸ್ ಕೊಟ್ಟಿದ್ದೀನಿ ನೋಡಿ, ಸೇಮ್. ಪ್ಲೀಸ್ ಡೂ ದ 6 ಬೇಸಿಕ್ ಕ್ವಶನ್ಸ್ ಫಾರ್ ದಿಸ್ ಟೈಟಲ್ ಅಂತ ಕೊಟ್ಟಿದ್ದೀನಿ. ಇಯರ್ 6 ಡೆಮೋಗ್ರಾಫಿಕ್ ಕ್ವಶನರೀಸ್. ಸೊ ಏಜ್ ಗ್ರೂಪ್ ಇಂದ ಕೇಳ್ತಿದೆ, ಏಜ್ ಗ್ರೂಪ್ ಇಂದ ಕೊಡ್ತಿದೆ. ಓಕೆ, 6 ಕ್ವಶನರೀಸ್ ಸಿ ಕೊಟ್ಟಿದ್ದೀನಿ. ಕಂಟ್ರೋಲ್ ಸಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಪೇಸ್ಟ್ ಇಟ್. ಸೊ ಇದು ನೋಡಿ ಬ್ಯಾಕ್ಗ್ರೌಂಡ್ ನೋಡಿ ಬಾಕ್ಸ್ ಟೈಪ್ ಬಂದಿದೆ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಓಕೆ, ಸೊ ಏಜ್ ಗ್ರೂಪ್, ವಾಟ್ ಈಸ್ ಯುವರ್ ಏಜ್ ಗ್ರೂಪ್? ಸೊ ಕ್ವಶನ್ ನಂಬರ್ 1 ಇದನ್ನೆಲ್ಲ ನೀವು ಆಲ್ಟರ್ನೇಟ್ ಮಾಡಬೇಕು. ಡೈರೆಕ್ಟ್ ಆಗಿ ಏನ್ ಕಾಪಿ ಇದೆಯೋ ಅದನ್ನ ಕೊಡಬಾರ್ದು. ಏಜ್ ಗ್ರೂಪ್. ನೆಕ್ಸ್ಟ್ ನೋಡಿ 15+ ಅಂತ ಇದೆ, 15 ಅಂಡ್ ಅಬೌವ್. ಈ ತರ ಆಲ್ಟರ್ನೇಟ್ ಮಾಡಿ ಕೊಡ್ಬೇಕಾಗತ್ತೆ. ಏನಿದೆಯೋ ಅದನ್ನೇ ಕೊಡಬಾರ್ದು. ನೆಕ್ಸ್ಟ್ ವಾಟ್ ಈಸ್ ಯುವರ್ ಜೆಂಡರ್ ಅಂತ ಬೇಡ. ಸೊ ಜಸ್ಟ್ ಯು ಕೆನ್ ಆಸ್ಕ್ ಜೆಂಡರ್. ಸೊ ಈ 2 ಆಪ್ಷನ್ ನ ರಿಮೂವ್ ಮಾಡಿ, ಟ್ರಾನ್ಸ್ಜೆಂಡರ್ ಅಥವಾ ಪ್ರಿಫರ್ ನಾಟ್ ಟು ಸೇ. ನೆಕ್ಸ್ಟ್ ಆಕ್ಯುಪೇಷನ್. ಥರ್ಡ್ ಕ್ವೆಶ್ಚನ್ ಸ್ಟೂಡೆಂಟ್, ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್, ಮತ್ತೆ ಎಂಪ್ಲಾಯ್ಡ್ ಪಾರ್ಟ್ ಟೈಮ್, ಅನ್ಎಂಪ್ಲಾಯ್ಡ್, ರಿಟೈರ್ಡ್ ಕೊಡಬಹುದು. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಯುವರ್ ಅಪ್ರಾಕ್ಸಿಮೇಟ್ ಮಂತ್ಲಿ ಇನ್ಕಮ್? ಸೊ ಕೊಡಬಹುದು. ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್. ಇದನ್ನೆಲ್ಲ ಎಡಿಟ್ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಇಲ್ಲಿ ಇನ್ಕಮ್ ಲೆವೆಲ್ ನಿಮಗೆ ಟೈಟಲ್ಗೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಸರ್ವಿಸ್ ಪ್ರೊವೈಡರ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಅದೇ ಬಂದಿದೆ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ. ಸೊ ಜಿಯೋ, BSNL, ಏರ್ಟೆಲ್, ವೋಡಾಫೋನ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಫಸ್ಟ್ ಕ್ವೆಶ್ಚನ್ ಆಗ್ಲೇ. ಸೊ ದೇರ್ ಫೋರ್ ಯು ಹ್ಯಾವ್ ಟು ರಿಮೂವ್ ದಿಸ್. ರಿಪೀಟೆಡ್ ಕ್ವಶನ್ಸ್ ಇರಬಾರ್ದು, ನೋಡ್ಕೋಬೇಕು. ಹೌ ಆಫ್ಟನ್ ಡು ಯು ಯೂಸ್ ಮೊಬೈಲ್ ಡೇಟಾ ಸರ್ವಿಸಸ್? ಸೊ ಇದು ಜನರಲ್ ಆಗಿ ನಮ್ಮ ಟಾಪಿಕ್ ಗೆ ಕ್ವಶನ್ಸ್ ಬಂದಿದೆ. ಬೇಸಿಕ್ ಕ್ವಶನ್ಸ್ ಇನ್ನೂ ಏನಾದರೂ ರಿಲೇಟೆಡ್ ಬೇಕು ಅಂತ ಹೇಳಿದ್ರೆ ನೀವು ಇದರಲ್ಲಿ ಜಾಯಿನ್ ಮಾಡ್ಕೋಬಹುದು. ನೇಮು. ಓಕೆ, ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಿಟ್ಟು ಹೋಗಿದೆ. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಆಡ್ ಮಾಡ್ಕೋಬೇಕಾಗತ್ತೆ.
ಓಕೆ, ಸೊ ಈ ರೀತಿನಲ್ಲಿ ನೀವು ಬೇಸಿಕ್ ಕ್ವಶನ್ಸ್ ನೀವು ತಗೋಬಹುದಾಗುತ್ತೆ. ಇಲ್ಲಿ 4th ಕ್ವಶನ್ ಇದೆ ಅಲ್ವಾ, ಸೊ ಇಲ್ಲಿ ಕಂಟಿನ್ಯೂ ವಿತ್ 5th ಕ್ವಶನ್. ಸೊ ಇದನ್ನ ಯಾವ ತರ ಅಡ್ಜಸ್ಟ್ ಮಾಡಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ, ಈ ನಂಬರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ್ದಾದ್ಮೇಲೆ ಕಂಟಿನ್ಯೂ ನಂಬರಿಂಗ್ ಆರ್ ಸೆಟ್ ನಂಬರ್ ವ್ಯಾಲ್ಯೂ ಕೊಡಬಹುದು, ಕಂಟಿನ್ಯೂ ನಂಬರ್ ಕೊಡ್ಬೋದು. ಓಕೆ, ಇಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿಲ್ಲ, ಸೊ ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ, ನಂಬರ್ ಮೇಲೆ ಸೆಟ್ ನಂಬರ್ ವ್ಯಾಲ್ಯೂ 1 ಇದೆ ಅಲ್ವಾ, ಸೊ 5 ಕೊಡ್ಬೋದು. ಇದನ್ನ ಕ್ಲಿಕ್ ಮಾಡ್ಬೇಕಂತ ಏನಿಲ್ಲ, ಕ್ಲಿಕ್ ಮಾಡಿ ಟೈಪ್ ಮಾಡಬಹುದು. ಓಕೆ, ಸೊ 5 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡೂ ದ ಕ್ವೆಶನರೀಸ್ ಫಾರ್ ಯುವರ್ ಟೈಟಲ್ ಅಂಡ್ ಸೆಂಡ್ ಟು ದ ಗೈಡ್ ಫಾರ್ ದ ಕರೆಕ್ಷನ್. ಸೊ ಅವರು ನಿಮಗೆ ಕ್ವೆಶನರೀಸ್ ನ ಸೆಲೆಕ್ಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಡೇಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ಸ್ ನ ಮಾಡಬಹುದಾಗುತ್ತೆ. ಓಕೆ, ಸೊ ಈ ಬೇಸಿಕ್ ಕ್ವೆಶನ್ಸ್ ಹಾಕೋದ್ರಲ್ಲಿ ನಿಮ್ಮ ಟೈಟಲ್ಗೆ ಏನೇನೆಲ್ಲ ಬೇಕಾಗುತ್ತೆ ಇನ್ನು ಅದು ನೀವು ಜನರಲ್ ಆಗಿ ಹಾಕೋಬಹುದು. ಸೊ ಇಲ್ಲಿ ನೋಡಿ, ಇದು ಪಾಯಿಂಟ್ ವೈಸ್ ಇದೆ, ಇದನ್ನು ಅಷ್ಟೇ ನೀವು ABCD ಕೊಟ್ಕೋಬೇಕು, ABCD ಮರಿಬಾರ್ದು. ಹಾಗೆ ಏನಾದ್ರು ಕಳಿಸಿದ್ರೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇಟ್ ವಿಲ್ ರಿಜೆಕ್ಟ್. ಕರೆಕ್ಟ್ ಆಗಿ ನೋಡಿ ಕ್ವಶನ್ಸ್ ನ, ಕರೆಕ್ಟ್ ಆಗಿ ಅಲೈನ್ಮೆಂಟ್, ಕ್ವಶನರ್ಸ್ ನೋಡಿದ ತಕ್ಷಣ ನೋಡಬಹುದು ಅಥವಾ ನೋಡಕ್ ಆಗ್ಬೇಕು. ಸೊ ಹೆಂಗಂದ್ರೆ ಹಂಗ ಅಲೈನ್ಮೆಂಟ್ ಮಾಡಿ ಕಳಿಸ್ಬೇಡಿ, ನೋಡೋದಕ್ಕಾಗೋದಿಲ್ಲ. ಓಕೆ, ನಾವು ಯು ಹ್ಯಾವ್ ಟು ಸೇವ್ ಕ್ವೆಶನರೀಸ್ ನ ನೀವು ವರ್ಡ್ ಅಲ್ಲಿ ಕಳ್ಸ್ಕೊಡಿ ಅಥವಾ PDF ಅಲ್ಲಿ ಕಳ್ಸ್ಕೊಡಿ. ಸೊ ಯಾವ್ದು ಕನ್ವೀನಿಯಂಟ್ ಇರುತ್ತೆ ನಿಮ್ಮ ಗೈಡ್ಗೆ ಅದ್ರ ಪ್ರಕಾರ ನೀವು ಕಳ್ಸ್ಕೊಡಿ. ಸೊ ಜಸ್ಟ್ ಯು ಹ್ಯಾವ್ ಟು ಸೇವ್ ದ ಕ್ವೆಶನರೀಸ್. Okay, so this is a way of doing the questionnaires by using the artificial intelligence. So same ಅಷ್ಟೇ ನೋಡಿ, ಚಾಟ್ GPT ನಲ್ಲೂ ಸಹ ಸೇಮ್ ಕೊಡಬಹುದು. ಚಾಟ್ GPT ಅದರಲ್ಲೂ ಕ್ವೆಶನರೀಸ್ ಬರುತ್ತೆ. See, please the questionnaires of this questionnaire na copy ಮಾಡ್ಕೊಳ್ತಿದ್ದೀನಿ again. So just you have to place here within double inverted comma and just align properly. ಓಕೆ, ಎಂಟರ್ ಕೊಟ್ಟಿದ್ದೀನಿ. ಇದರಲ್ಲೂ ಅಷ್ಟೇ ಕ್ವೆಶನರೀಸ್ ಬರುತ್ತೆ, ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬಹುದು. ಸೊ ನೋಡಿ, ಡೆಮೋಗ್ರಾಫಿಕ್ ಇನ್ಫಾರ್ಮೇಶನ್ ಮತ್ತೆ ಮೊಬೈಲ್ ಕಮ್ಯುನಿಕೇಶನ್ ಸರ್ವಿಸ್ ಮೆಸೇಜ್, ಸೊ ಈ ತರ ಬರುತ್ತೆ ಕ್ಲೀನ್ ಆಗಿ. ಓಕೆ, ಸೊ ನಿಮ್ಗೆ ಪರ್ಪ್ಲೆಕ್ಸಿಟಿ ಮತ್ತೆ ಚಾಟ್ GPT ಯಾವ್ದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅಥವಾ ಯಾವ್ದ್ರಲ್ಲಿ ಮಾಡಬಹುದು ಅದ್ರಲ್ಲಿ ಮಾಡ್ಕೊಡಿ. ಸೊ ಒಂದ್ಸಲಿ ಪರ್ಪ್ಲೆಕ್ಸಿಟಿ ನಲ್ಲಿ ಮಾಡಿ ನಿಮ್ಗೆ ಗೈಡ್ಗೆ ಸೆಂಡ್ ಆಗಿದ್ದಾದ್ಮೇಲೆ ಕರೆಕ್ಷನ್ ಮಾಡಿ ಏನಾದ್ರು ಎಲಿಮಿನೇಷನ್ ಆಯ್ತು ಅಂತ ಕ್ವೆಶನರೀಸ್ ಆಗ ಚಾಟ್ GPT ಯೂಸ್ ಮಾಡಿ. ಓಕೆ, ಸೊ ಆ ತರ ಟ್ರೈ ಮಾಡಿ ನೋಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಜಸ್ಟ್ ಶೇರ್ ಟು ಯುವರ್ ಫ್ರೆಂಡ್ಸ್, it will helpful to them also. So thanks for watching again.